ನಮ್ಮದು ಡಿಸ್ಕಷನ್ದು ನಿಮ್ಮದು ಆಡಿಯೋ ಮಾತ್ರ ರೆಕಾರ್ಡ್ ಆಗುತ್ತೆ. ನಿಮಗೆ ಯಾವ್ದಾದ್ರು ಪ್ರೈವೇಟ್ ವಿಷಯ ಹೇಳಬೇಕು ಅಂದರೆ ರೆಕಾರ್ಡಿಂಗ್ ಮುಗಿದ್ಮೇಲೆ ಹೇಳಿ. ಸೊ ಅದು ಬಿಟ್ಟರೆ ಈಗ ಹೇಳಿ ಏನು ಹಾಂ ಬೇಡವಾ? ಹಾಂ ಓಕೆ, ನಿಮಗೇನು ತೊಂದರೆ ಇಲ್ಲ ಅಲ್ಲ? ಓಕೆ ಹೇಳಿ. ನನಗೆ ಡೌಟ್ಸ್ ಇರೋದು ಹಾಂ ನೆಕ್ ಕಂಪ್ರೆಷನ್ ಇದೆಯಲ್ಲ, ಹಾಂ ಅದಕ್ಕೂ ನನ್ನ ಕಿವಿಯಲ್ಲಿ ಟೈಪ್ ಟಿನೈಟಸ್ ಇಲ್ಲ, ಅದಕ್ಕೆ ರಿಲೇಷನ್ ಇದೆಯಾ? ಇದು C7D1 ಸಿಸ್ಟ್ ಇರೋದು. ಅದು ಸಿಸ್ಟ್ ಓಪನ್ ತೋರಿಸಿ ಫೋಟೋ. ಈ C7D1 ಸಿಸ್ಟಿಂದಾಗಿ ತೊಂದರೆ ಆಗಲ್ಲ. ಸಿಸ್ಟಿಗೆ ಏನು ಕಾರಣ ಅದರಿಂದ ಆ ತೊಂದರೆ ನಿಮ್ಮ ಕಿವಿನೂ ಅಫೆಕ್ಟ್ ಮಾಡ್ತಾ ಇರ್ಬೋದು. ಈಗ ಈ ಸಿಸ್ಟು ಇಲ್ಲಿರೋದು, ಇದು ಸ್ಪೈನಲ್ ಕಾರ್ಡ್ ಮುಂದಗಡೆ ಇದೆ. 2000 ಇವರು 10ನಲ್ಲಿ ಒಂದು MRI ಮಾಡಿದರು, 20ನಲ್ಲಿ ಒಂದು MRI ಮಾಡಿದರು, ಇದು 24 MRI ಇದು ಫೋಟೋ. ಸೊ ಆ್ಯಂಟಿಯರ್ ಸಿಸ್ಟ್ ಇತ್ತು, ಸ್ವಲ್ಪ ಕಾರ್ಡ್ ಪುಷ್ ಆಗಿದೆ ಪೋಸ್ಟಿಯಲ್ಲಿ. ಇದು ನಮಗೆ ಸೆಲ್ಲ ಕಾಣಿಸ್ತಾ ಇಲ್ಲ, ಸೆಲ್ಲನಲ್ಲಿ ಪಾರ್ಷಲ್ ಎಂಟಿ ಸೆಲ್ಲ ಏನಾದ್ರು ಇದೆಯಾ ಅಂತ ನೋಡ್ಬೋದು. ಕೆಲವೊಮ್ಮೆ ಈ ಬ್ರೈನಲ್ಲಿ ಫ್ಲೂಯಿಡ್ ಪ್ರೆಷರ್ ಜಾಸ್ತಿ ಆಗಿರುತ್ತಲ್ಲ, ಆ ಜಾಸ್ತಿ ಆಗಿರೋದು ಎಲ್ಲ ಕಡೆನೂ ಪ್ರೆಷರ್ ಜಾಸ್ತಿ ಅನ್ನೋ ಥರ ಕಾಣಿಸ್ತಾ ಇರುತ್ತೆ. ಈಗ ನಿಮಗೆ ಇಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಸ್ಪೇಸಸ್ ಇದೆ. ಸೊ ಅಂದರೆ ಮೇ ಬಿ ಫ್ಲೂಯಿಡ್ ಪ್ರೆಷರ್ ಜಾಸ್ತಿ ಇರ್ಬೋದು ಅಂತ. ಕೆಳಗಡೆನೂ ಸ್ವಲ್ಪ ಸ್ಪೇಸಸ್ ಜಾಸ್ತಿ ದೊಡ್ಡದಾಗಿದೆ. ಇನ್ನು ಮಧ್ಯದಲ್ಲಿ ಈ ಸಿಸ್ಟ್ಗಳು ಕೆಲವೊಮ್ಮೆ ಏನಾಗುತ್ತೆ, ಯಾವಾಗಲೂ ಒಂದು ಸತಿ ಜೋರಾಗಿ ಏಟಾಗಿರುತ್ತೆ, ಕತ್ತು ಹಿಂಗೆ ಜರ್ಕ್ ಆಗಿರುತ್ತೆ. ಆ ಜರ್ಕ್ ಆಗಿರೋ ಕತ್ತು ಆ ಜಾಗದಲ್ಲಿ ಸ್ವಲ್ಪ ಈ ಕಾರ್ಡ್ಗೆ ಅಡೇಷನ್ ಥರ ಕ್ರಿಯೇಟ್ ಮಾಡಿರ್ಬೋದು, ಇಲ್ಲ ಆ ಜಾಗದಲ್ಲಿ ಸ್ವಲ್ಪ ಬ್ಲೀಡಿಂಗ್ ಮಾಡಿರ್ಬೋದು. ಆ ಬ್ಲೀಡಿಂಗ್ ಮಾಡಿರೋದು ಅದು ಅದ್ರ ಮೇಲೆ ಕೆಳಗೆ ಅರಕ್ನಾಯ್ಡ್ ಅಂತ ನಾವೇನು ಹೇಳ್ತೀವಿ, ಆ ಅರಕ್ನಾಯ್ಡು ಒಂದು ಸಿಸ್ಟ್ ಥರ ಆಗೋಗಿರುತ್ತೆ. ಸೊ ಅದು ಮೇಲೆ ಕೆಳಗೆ ಅಂದರೆ ಯಾವಾಗ ನಿಮ್ಮ ಫ್ಲೂಯಿಡ್ ಪ್ರೆಷರ್ ಜಾಸ್ತಿ ಆಗುತ್ತೋ ಅವಾಗ ಸಿಸ್ಟೂ ದೊಡ್ಡದಾಗುತ್ತೆ ಅನ್ನೋ ಥರ. ಸೊ ಆ ಥರ ಆಗ್ಬೋದು. ಈಗ ನಿಮಗೆ ಲಾಸ್ಟ್ ಟೈಮ್ ನಾನು ಡೈಮಾಕ್ಸ್ ಕೊಟ್ಟಿದ್ದೆ. ಡೈಮಾಕ್ಸು ಟಿನಿಟಸ್ಗೂ ಹೆಲ್ಪ್ ಮಾಡುತ್ತೆ, ಈ ಸಿಸ್ಟ್ಗೂ ಹೆಲ್ಪ್ ಮಾಡುತ್ತೆ ಅಂತ. ಸೊ ಅದು ತೊಗೊಂಡಾಗ ನಿಮ್ಗೆ ಇಂಪ್ರೂವ್ಮೆಂಟ್ ಆಗಿತ್ತಾ ಏನಾದರೂ ಅನಿಸುತ್ತಾ 2020ನಲ್ಲಿ? ನೆನಪಿಲ್ಲ. ಸಿಂಟಮ್ಸು ಯಾವಾಗಲೂ ಬರೋಲ್ಲ. ಓಕೆ, ಈಗ ನಾವು ಮತ್ತೆ ಅದೇ ಮೆಡಿಸಿನ್ಸು ಎಕೋಸ್ಪೆನೋಕ್ಲೋಪಿಡೋಗಿಡ್ ಅವೆಲ್ಲ ಶುರು ಮಾಡೋಣ, ಅದು ನೋಡೋಣ. ಹಾಂ ಇಲ್ಲ ಹೇಳಿ. ಅದೇ ನೆಕ್ಕಲ್ಲಿ ಸಿಸ್ಟ್ ಕಾಸ್ ಮಾಡೋ ಕಾರಣನೇ ನಿಮಗೆ ಟಿನಿಟಸ್ಸು ಮಾಡಿರ್ಬೋದು, ನಿಮಗೆ ಈ ಬ್ಯಾಲೆನ್ಸ್ ತಪ್ಪೋದನ್ನು ಮಾಡಿರ್ಬೋದು. ಮೋಸ್ಟ್ ಪ್ರಾಬ್ಲಿ ಹಾಂ ಏನೋ ಬ್ಲಡ್ ಸರ್ಕ್ಯುಲೇಷನ್ ಆ ಥರ ಏನೋ ಅಥವಾ ಬೇರೆ ಏನೋ ಫ್ಲೋ ಏನೋ ಕಮ್ಮಿ ಆಗುತ್ತೆ. ಮಸಲ್ ಸ್ಟ್ರೈಟ್ ಆದಾಗ ಅಲ್ಲ, ಅದು ಯಾವ ಕೆಲಸ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ಮಸಲ್ ಹಿಂದಗಡೆ ಈ ಸೈಡ್ ಮಸಲ್ ಎಲ್ಲ ಎಲ್ಲನೂ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಎಲ್ಲ ಮಸಲು ಕೆಲಸ ಮಾಡ್ತಿರುತ್ತೆ. ಒಂದೊಂದು ಮಸಲು ಕೆಲವು ಸತಿ ಜಾಸ್ತಿ ಕೆಲಸ ಮಾಡುತ್ತೆ, ಒಂದು ಮಸಲು ಕೆಲವು ಸತಿ ಉಲ್ಟಾ ಕೆಲಸ ಮಾಡುತ್ತೆ. ಸ್ಟಿಫ್ನೆಸ್ ಬರುತ್ತಲ್ಲ, ಆವಾಗ ಯಾವ ಮಸಲ್ಸು ಅದು ನೀವು ಹೇಳಬೇಕು, ಇಲ್ಲಿ ಯಾವ್ದು ಹಿಡ್ಕೊಳ್ಳುತ್ತೆ, ಅಲ್ಲಿ ಒಂದು ಬೆಳ್ಳಲ್ಲಿ ತೋರಿಸಿ ಯಾವ ಮಸಲ್ ಹಿಡ್ಕೊಳ್ಳುತ್ತೆ ಅಂತ ಹಿಂದಗಡೆ. ಓಕೆ, ಸೊ ಅದು ಏನಂದರೆ ಕೆಲವೊಂದು ಸತಿ ನರ ಇರಿಟೇಟ್ ಆದ್ರೂ ಆಗುತ್ತೆ. ಸ್ಪೈನಲ್ ಕಾರ್ಡಲ್ಲಿ ಫ್ಲೂಯಿಡ್ ಪ್ರೆಷರ್ ಜಾಸ್ತಿ ಆದ್ರೂ ಕತ್ತು ಸ್ಟಿಫ್ ಆಗುತ್ತೆ. ಇನ್ನು ಆ ಮುಂದಗಡೆ ಸಿಸ್ಟ್ ಪ್ರೆಷರು ಜಾಸ್ತಿ ಆದ್ರೂ ಸ್ಪೈನಲ್ ಕಾರ್ಡ್ ಇರಿಟೇಟ್ ಆಗಿ ಸ್ಟಿಫ್ನೆಸ್ ಬರ್ಬೋದು. ಸೊ ಅದನ್ನು ನೀವು ಆ ಸ್ಪೈನಲ್ ಕಾರ್ಡ್ ಸಿಸ್ಟನ್ನ ಸರ್ಜರಿನೇ ಮಾಡಿ ನಾವು ಸರಿಪಡಿಸ್ಬೋದು. ಇಲ್ಲ ಅದು ಸಿಸ್ಟಲ್ಲಿ ಪ್ರೆಷರ್ ಕಡಿಮೆ ಆಗಬೇಕು ಅಂದರೆ ನೀವು ಆ ಸಿಸ್ಟಿಂದ ಏನು ಫ್ಲೂಯಿಡ್ ಡ್ರೈನೇಜ್ ಮೆಕ್ಯಾನಿಸಮ್ ಇದೆ, ಆ ವೇನ್ಸು ಅದನ್ನೆಲ್ಲ ಚೆನ್ನಾಗಿ ಇಟ್ಕೋಬೇಕು. ಸೊ ಈಗ ನಾವು ಕೋಪ, ಬೇಜಾರು, ಭಯ ಪಟ್ಕೊಂಡಾಗ ಅವಾಗ್ಲೂ ರಕ್ತ ಸಂಚಾರ ಬ್ಲಾಕ್ ಆಗುತ್ತೆ, ರಕ್ತ ಹೆಪ್ಪುಗಟ್ಟುತ್ತೆ. ಇನ್ನು ಪೊಲ್ಯೂಷನ್ನು, ಪೆಸ್ಟಿಸೈಡ್ಸು, ಪ್ರಿಸರ್ವೇಟಿವು, ಪ್ಲಾಸ್ಟಿಕ್ಕು, ಪೇಂಟು, ಕೊರೋನಾ ಆ ಥರ ವೈರಸ್ಗಳು ಅಥವಾ ಇನ್ಫೆಕ್ಷನ್ಸು, ಬ್ಯಾಕ್ಟೀರಿಯಾ, ಫಂಗಸ್ಸು, ಆಮೇಲೆ ಅದಕ್ಕೆ ಕೊಡೋ ಇದು ಈಗ ವ್ಯಾಕ್ಸಿನ್ಗಳು ಅಂತ ಕೊಡ್ತೀವಲ್ಲ, ಅದರಲ್ಲಿ ಕೋವಿಡ್ ಇಂಜೆಕ್ಷನ್ಸು ತೊಗೊಂಡಿದ್ದೀರ, ಅದರಲ್ಲಿರೋ ಸ್ಪೈಕ್ ಪ್ರೋಟೀನು ಅವನು ಬ್ಲಡ್ ಸರ್ಕ್ಯುಲೇಷನ್ ಬ್ಲಾಕ್ ಮಾಡುತ್ತೆ. ಸೊ ಆ ಥರ ಏನೇ ಕಾರಣಗಳು ನಿಮ್ಮ ಆ ಸಿಸ್ಟಿಂದ ಡ್ರೈನೇಜ್ ವೇನ್ಸ್ನ ಬ್ಲಾಕ್ ಮಾಡಿ ಸಿಸ್ಟಲ್ಲಿ ಪ್ರೆಷರ್ ಜಾಸ್ತಿ ಮಾಡಿರ್ಬೋದು. ಮತ್ತು ಈ ನೆಕ್ ಸ್ಟಿಫ್ನೆಸ್ಸು ಏಜ್ ಆಗ್ತಾ ಆಗ್ತಾ ತುಂಬ ಜನಕ್ಕೆ ಬರುತ್ತೆ. ಸೊ ವಿತೌಟ್ ಸ್ಟಿಫ್ ಹಾಂ, ಈಗ ಮಸಲ್ಸು ಡಿಜನ್ರೇಟ್ ಆಗುತ್ತೆ. ಆ ಡಿಜನ್ರೇಟ್ ಆದಾಗ ಸ್ವಲ್ಪ ಸ್ಟಿಫ್ನೆಸ್ಸು ಹೆಚ್ಚಾಗುತ್ತೆ. ಅದು ಸಹಜ ವಯಸ್ಸಾಗ್ತಾ. ಆದರೆ ವಯಸ್ಸಾಗೋದನ್ನು ನಾವು ಆ ಸ್ಟಿಫ್ನೆಸ್ಸನ್ನು ಕಡಿಮೆ ಮಾಡಬೇಕು ಅಂದರೆ ನಾವು ಆಹಾರ ಕಡಿಮೆ ಮಾಡಿಕೊಂಡು, ಉಪವಾಸ ಮಾಡಿಕೊಂಡು,
ಆಮೇಲೆ ಆರ್ಗ್ಯಾನಿಕ್ ಫುಡ್ಡೇ ತೊಗೊಂಡು ಪೊಲ್ಯೂಷನ್ ಇಲ್ಲದೆ ಈಗ ನೀವು ಇರೋದು ಊರಲ್ಲ ಹಳ್ಳಿಲ ಇವಾಗ ಇವಾಗ ಹಳ್ಳಿಲಿದ್ದೀರಾ. ಸೊ ಅಂದರೆ ಅಲ್ಲಿ ಪೊಲ್ಯೂಷನ್ ಇಲ್ಲ, ಪೆಸ್ಟಿಸೈಡ್ಸ್ ಇದು ಔಷಧಿ ಏನಾದ್ರು ಹೊಡಿತೀರಾ ತೋಟಕ್ಕೆಲ್ಲ? ಅದಕ್ಕೆ ಕಮ್ಮಿ ಆ ಹೊಡೆದಾಗ ಅದರ ಎಕ್ಸ್ಪೋಜರಿಂದನೂ ನಿಮಗೆ ಸಿಂಪ್ಟಮ್ಗಳು ಜಾಸ್ತಿ ಆಗುತ್ತೆ, ನರ ವೀಕ್ ಆಗುತ್ತೆ. ಈ ಆಗಿರೋ ಮುಂಚೆನೆ ರೀಸೆಂಟ್ ಅಲ್ಲ, ತೊಂದರೆ ಅವಾಗಿಂದ 20 ವರ್ಷದಿಂದ ಇರ್ಬೋದು ನಿಮಗೆ, ಆದರೆ ಇರೋ ತೊಂದರೆ ಇನ್ನೂ ಹೆಚ್ಚಾಗುತ್ತೆ ಅಂತ ಹೇಳೋದು. ಮತ್ತೆ ನಮ್ಮ ಎದುರು ಮನೆ ಅವರು ನೆಕ್ಕಿದಾಗುತ್ತೆ, ಅವ್ರು ಹೇಳ್ತಾರೆ ಅವ್ರಿಗೂ ಈ ನೆಕ್ಕಿದೆಲ್ಲ ಬಂದರೆ ತಲೆ ಸುತ್ತುತ್ತೆ. ಸೊ ಅದೇನು ಮೆಕ್ಯಾನಿಸಮ್ ನಮ್ಮದು ಅವ್ರದ್ದು ವಿತೌಟ್ ಶಿಫ್ಟ್ ಸಮಥಿಂಗ್ ಕಾಮನ್. ಪ್ರತಿಯೊಬ್ಬರಲ್ಲೂ ಎಷ್ಟೊಂದು ಮೆಕ್ಯಾನಿಸಮ್ಸ್ ಇರ್ತವೆ. ತಲೆನೋವು ಬರೋರಿಗೆ ತಲೆ ಫ್ಲೂಯಿಡ್ ಪ್ರೆಷರ್ ಜಾಸ್ತಿ ಆಗಿ ಗಿಡ್ಡಿನೆಸ್ ಬರುತ್ತೆ, ಅದರಿಂದಲೇ ತಲೆನೋವು ಬರುತ್ತೆ. ಅದು ಇರ್ಬೋದು. ಇಲ್ಲ ಕೆಲವೊಂದು ಸತಿ ಬ್ರೈನ್ಗೆ ಬ್ಲಡ್ ಸರ್ಕ್ಯುಲೇಷನ್ ಪ್ರಾಬ್ಲಮ್ಸು ಇರುತ್ತೆ ಕೆಲವೊಬ್ಬರಲ್ಲಿ. ಇನ್ನು ಕೆಲವೊಬ್ಬರಲ್ಲಿ ಏನೋ ಇನ್ಸ್ಟೆಬಿಲಿಟಿ, ಮಸ್ಕ್ಯುಲರ್ ಇನ್ಸ್ಟೆಬಿಲಿಟಿ, ಬೋನ್ ಇನ್ಸ್ಟೆಬಿಲಿಟಿ ಆ ಥರ ಇರುತ್ತೆ, ಅದರಿಂದನೂ ಆಗ್ಬೋದು. ಸೊ ಅದು ಇಂಡಿವಿಜುವಲ್ ಆಗಿ ಯಾರಿಗೆ ಏನು ತೊಂದರೆ ಇದೆ ಅಂತ ನೋಡ್ಕೊಂಡು ನಾವು ಪ್ಲ್ಯಾನ್ ಮಾಡಬೇಕಾಗುತ್ತೆ. ಈ ಸ್ಟಿಫ್ನೆಸ್ ನಾನು ಬಿಸಿನೀರು ಕೊಟ್ಟು ಅಥವಾ ಸ್ವಲ್ಪ ಇಂಪ್ರೂವ್ ಆದಂಗೆ ಅನ್ಸುತ್ತಾ? ಇಂಪ್ರೂವ್ ಆಗುತ್ತೆ. ಓಕೆ, ಮಾಡಿಕೊಡಿ, ತೊಂದರೆ ಮಾಡಿ. ಬೇರೆ ಬೇರೆ ಈಗ ಐಸೋಮೆಟ್ರಿಕ್ ನೆಕ್ ಎಕ್ಸಸೈಸ್ ಅಂತ ಕತ್ತನ್ನು ಹಿಂಗೆ ಪ್ರೆಸ್ ಮಾಡೋದು, ಇಲ್ಲಿ ಮಸಲ್ಸ್ ಟೈಟ್ ಆಗುತ್ತೆ, ಆಮೇಲೆ ಈ ಸೈಡ್ ಹಿಂಗೆ, ಮುಂದೆ ಹಿಂಗೆ, ಆಮೇಲೆ ಹಿಂದೆಗಡೆ ಹಿಂಗೆ ಕೆಳಗೆ ಇಟ್ಕೊಂಡು ಹಿಂಗೆ. ಸೊ ಈ ಥರ ಮಾಡೋದು ಸ್ವಲ್ಪ ಮಸಲ್ಸ್ನ ಬೇರೆ, ಅಂದರೆ ನೋವು ಇಲ್ದಲೇ ಇದ್ದಾಗ ಅದು ಮಸಲ್ ಸ್ಟ್ರೆಂತ್ ಇಂಪ್ರೂವ್ ಮಾಡುತ್ತೆ. ಆವಾಗ ನೋವು ಇದ್ದಾಗಲೂ ಟ್ರೈ ಮಾಡಿ. ನೋವೇನಾದ್ರು ಜಾಸ್ತಿ ಆಗುತ್ತೆ ಅಂದರೆ ಅದನ್ನು ಅವಾಯ್ಡ್ ಮಾಡಿ ಅಥವಾ ನಿಧಾನಕ್ಕೆ ಮಾಡಿ ಅಷ್ಟೇ. ಮತ್ತು ಇನ್ನೊಂದು ಈ ಮೋಷನ್ನು ಕಮ್ಮಿ ಆಗುತ್ತೆ, ಅದಕ್ಕೆ ಆರ್ಥೋ ಅವರು ಕ್ಯಾಲ್ಸಿಫಿಕೇಷನ್ ಅಂತ ಹೇಳ್ತಾರೆ. ಕ್ಯಾಲ್ಸಿಫಿಕೇಷನ್ ಎಕ್ಸ್ರೇ ತೆಗೆದು ಓಕೆ, ಅದು ಲಿಮಿಟ್ ಮಾಡುತ್ತೆ ಅಂತ. ಫೋರ್ಸ್ಲಿ ಮೂವ್ ಎಕ್ಸ್ರೇ ತರಲಿಲ್ವಾ ಅದು? ಇಲ್ಲ. ಕೆಲವೊಮ್ಮೆ ವಯಸ್ಸಾಗ್ತಾ ಆಗ್ತಾ ನಮಗೆ ಕ್ಯಾಲ್ಶಿಯಂ ಡೆಪಾಸಿಟ್ಸ್ ಜಾಸ್ತಿ ಆಗುತ್ತೆ. ಏನಕ್ಕೆ ಅಂದರೆ ಈಗ ನೀವು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಏನಾದ್ರು ತೊಗೋತೀರಾ, ಸಪ್ಲಿಮೆಂಟ್ಸು, ಆಮೇಲೆ ಈಗ ನೀವು ಇದು ಏನೋ ಗಿಡಕ್ಕೆ ಎಲ್ಲ ಇದಾಗ್ತಿರಲ್ಲ, ನ್ಯೂಟ್ರಿಯೆಂಟ್ಸ್ ಆಗ್ತಿರಲ್ಲ, ಅದರಲ್ಲಿ ಕ್ಯಾಲ್ಶಿಯಮೇ ಜಾಸ್ತಿ ಇರುತ್ತೆ, ಮೆಗ್ನೀಷಿಯಮ್ ಕಡಿಮೆ ಇರುತ್ತೆ. ಸೊ ಆ ಇಂಬ್ಯಾಲೆನ್ಸಲ್ಲಿ ಜಾಸ್ತಿ ಕ್ಯಾಲ್ಶಿಯಂ ಡೆಪಾಸಿಷನ್ ಆಗ್ತಾಯಿದೆ ಎಷ್ಟೋ ಜನಕ್ಕೆ. ಆಮೇಲೆ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ತೊಗೋತಾರೆ. ಸೊ ಅದಕ್ಕೆ ನಾವು ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ಕೊಡೋದಿಲ್ಲ, ಈಗ ಬರೀ ವಿಟಮಿನ್ ಡಿ ಕೊಡ್ತೀವಿ, ಇನ್ನು ಮೆಗ್ನೀಷಿಯಮ್ ಕೊಡ್ತೀವಿ. ಈ ಮೋಷನ್ನ ಫೋರ್ಸ್ಲಿ ಸ್ವಲ್ಪ ಜಾಸ್ತಿ ಮಾಡ್ಬೋದಾ? ನಿಧಾನಕ್ಕೆ ಮಾಡಿ, ತೀರಾ ಮುರಿದೋಗೋ ಥರ ಮಾಡ್ಕೋಬೇಡಿ. ಏನಕ್ಕಂದರೆ ಕೆಲವೊಂದು ಡೆಪಾಸಿಷನ್ನು ಅದನ್ನು ಏನೋ ಎಕ್ಸ್ಟ್ರೀಮ್ ಮೂಮೆಂಟ್ಸ್ ಮಾಡಿದಾಗ ಸ್ವಲ್ಪ ಕಟ ಕಟ ಅಂತ ಶಬ್ದ ಬರೋದು ಆ ಥರ ಆಗುತ್ತೆ.